ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರ ಅನುಮತಿಯನ್ನು ತಗೊಂಡು ನನ್ನ ಮಾತನ್ನು ಆರಂಭ ಮಾಡ್ತೀನಿ. ಎಲ್ಲ ಹೇಗಿದ್ದೀರಾ? ಕೇಳಿಸ್ಲಿಲ್ಲಪ್ಪ. ಎಲ್ಲ ಹೇಗಿದ್ದೀರಾ? ಆಯ್ತಲ್ಲ, ಟೈಮ್ ಆಗ್ಬಿಡ್ತಲ್ಲ 9:30. ಎಲ್ಲಿ ನಿದ್ದೆ ಮೂಡ್ಗೆ ಹೋಗ್ಬಿಡ್ತಿದಾರೇನೋ ಅಂತ ಒಂದು ಡೌಟ್ ಇತ್ತು. ಯಾಕಂದ್ರೆ ಇಲ್ವಾ, ನಮ್ಮ ಕಾರ್ಯಕ್ರಮ ಆದ್ಮೇಲೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಾ? ಓ, ಈ ಜೋಶ್ ಅದಕ್ಕೆ ಹಾಗಿದ್ರೆ ವೆರಿ ಗುಡ್. ಬದುಕಿನ ಪುಟ್ಟಗಳನ್ನ ಒಂದು ಕೆಲವು ವರ್ಷ ಹಿಂದಕ್ಕೆ ತಗೊಂಡು ಹೋದ್ರೆ ಬಹುಶಃ 12 ವರ್ಷ ಅನ್ಸುತ್ತೆ. ನಿಮ್ಮ ಜಾಗದಲ್ಲಿ ನಾನಿದ್ದೆ, ಮಾಸ್ಟರ್ಸ್ ಮಾಡ್ತಾ ಇದ್ದೆ. ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಜೋರಾಗಿ ಚಪ್ಪಾಳೆ ತಟ್ತಾ ಇದ್ದೆ, ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಜೋರಾಗಿ ಕಿರಿಸ್ತಾ ಇದ್ದೆ. ಈ ಥರ ಸ್ಟೇಜ್ ಪ್ರೋಗ್ರಾಮ್ ಆದಾಗ ಮುಂದ್ಗಡೆ ಕೂತ್ಕೊಂಡು ಯಾರಾದರೂ ಗೆಸ್ಟ್ಗಳು ಮಾತಾಡುವಂಥ ಟೈಮ್ನಲ್ಲಿ ಸರ್ ಇರ್ಬೋದು, ಮೇಡಮ್ ಇರ್ಬೋದು, ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದಾರೆ, ಸ್ವಲ್ಪ ಬೋರ್ ಆಗ್ತಿದೆ ಅಂದರೆ 4 ಸಲ ವಾಚ್ ನೋಡ್ತಾ ಇದ್ವಿ ಮುಂದೆ ಕೂತ್ಕೊಂಡು. ಅಂದರೆ ಅವ್ರಿಗೆ ಸಿಗ್ನಲ್ ಕೊಡ್ತಾ ಇದ್ವಿ, ಸರ್ ಬೋರ್ ಆಗ್ತಾ ಇದೆ ಅಂತ. ನೀವು ಯಾರು ಒಂದು ಮಾಡಲ್ಲ ತಾನೇ? ಇಲ್ಲ, ಥ್ಯಾಂಕ್ ಯು. ನಿನ್ನೆ ಸುಮನ್ ಸರ್ ಕಾಲ್ ಮಾಡಿದಾಗ ಸರ್ ಏನು ಮಾತಾಡೋದು, ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು, ಯಾಕಂದ್ರೆ ನಾವು ನ್ಯೂಸ್ ಬಿಟ್ಟು ನಮ್ಗೇನು ಗೊತ್ತಿಲ್ಲ, ಏನು ಹೇಳಬೇಕು ಅಂತ ಕೇಳಿದೆ. ಸರ್ ಅಂದರು ಮೋಟಿವೇಶನಲ್ ಆಗಿ ಏನಾದರೂ ಹೇಳಿ ಅಂತ. ಇಲ್ಲಿ ಬಂದ ಮೇಲೆ ನನಗೆ ಖುದ್ದು ಮೋಟಿವೇಶನ್ ಆಗಿದೆ. ಪ್ರಶಸ್ತಿ ಕೊಡೋದಕ್ಕೆ ಶುರು ಮಾಡಿದ್ರು, ಸನ್ಮಾನ ಮಾಡೋದಕ್ಕೆ ಶುರು ಮಾಡಿದ್ರು ಸ್ಟೂಡೆಂಟ್ಸ್ಗೆ. ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇದ್ದಾರೆ. ಒಂಥರ ಹನುಮಂತನ ಬಾಲದ ಥರ ಸ್ಟೂಡೆಂಟ್ಸ್ ಮುಗಿತಾನೇ ಇಲ್ಲ. ನನಗನ್ಸಿದ್ದು ಬಹುಶಃ ಈ ಕಾಲೇಜಲ್ಲಿರೋ ಅಷ್ಟೂ ಸ್ಟೂಡೆಂಟ್ಸು ಸಾಧಕರೇ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ಮೀಟ್ ಆಗಿದ್ದು. ಇನ್ನು ಮೋಟಿವೇಶನ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಯಾರನ್ನು ಎಕ್ಸಾಂಪಲ್ ಕೊಡೋದು? ಯೋಚನೆ ಮಾಡಿದಾಗ ನೆನಪಾಗಿದ್ದು ನಿಮ್ಮ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ಸರ್. ನಾನು 8th ಸ್ಟ್ಯಾಂಡರ್ಡ್ನಲ್ಲಿದ್ದೆ, SDM ಹೈಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ಸುಮಂತ್ ಕುಮಾರ್ ಸರ್ 10ನೇ ಕ್ಲಾಸ್ನಲ್ಲಿದ್ದರು. ನಮ್ಮಕ್ಕ ಸುಮಂತ್ ಸರ್ ಕ್ಲಾಸ್ಮೇಟು. ಅವರು ಈ ಮಟ್ಟದಲ್ಲಿ ಈ ವಯಸ್ಸಿನಲ್ಲಿ ಮಾಡಿರುವಂತಹ ಸಾಧನೆ ನಿಜಕ್ಕೂ ಹೆಮ್ಮೆ ಪಡಬೇಕು. ಒಂದು ಕೋಚಿಂಗ್ ಸೆಂಟರ್ನ ಆರಂಭ ಮಾಡ್ತಾರೆ. 7 ಸ್ಟೂಡೆಂಟ್ಸ್ಗಳು ಇರ್ತಾರಂತೆ ಇನಿಷಿಯಲ್ ಡೇಸಲ್ಲಿ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಮುಂದೆ ಇದ್ದೀರಿ, ಎಷ್ಟೋ ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ, ನೋಡಿ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಇದೇ ಕಾರ್ಯಕ್ರಮಕ್ಕೆ, ಎಕ್ಸೆಲ್ ಪರ್ಬಾ ಕಾರ್ಯಕ್ರಮಕ್ಕೆ ನ್ಯೂಸ್ ಫಸ್ಟ್ನ MD ಹಾಗೆ CEO ರವಿಕುಮಾರ್ ಸರ್ ಬಂದಾಗ ಬರೀ ಈ ಕಟ್ಟಡ ಮಾತ್ರ ಇತ್ತಂತೆ. ಇನ್ನೊಂದು ಕ್ಯಾಂಪಸ್ ಏನಿದೆ ಇನ್ನು 1 ವರ್ಷದಲ್ಲಿ ಅದಾಗತ್ತೆ ಅಂತ ಹೇಳಿದ್ರಂತೆ ಸುಮಂತ್ ಸರ್. ಆದರೂ ಒಂದಿಷ್ಟು ಡೌಟ್ ಅಂತೂ ಇತ್ತು, 1 ವರ್ಷದಲ್ಲಿ ಮಾಡೋದಕ್ಕೆ ಸಾಧ್ಯನಾ ಅಷ್ಟು ದೊಡ್ಡ ಪ್ರಾಜೆಕ್ಟ್? ಬಟ್ 1 ವರ್ಷದಲ್ಲಿ ಅದಾಗಿ ಹೋಗಿದೆ. ಅವರ ಹಾರ್ಡ್ ವರ್ಕ್, ಅವರ ಡೆಡಿಕೇಶನ್, ಅವರ ಕಂಪ್ಲೀಟ್ ಟೀಮ್ಗೆ ಈ ಕ್ರೆಡಿಟ್ ಸಲ್ಲಬೇಕು. ಎಲ್ಲರೂ ಒಂದು ದೊಡ್ಡದಾದಂಥ ಚಪ್ಪಾಳೆ ಅವ್ರಿಗೆ ಕೊಡಲೇಬೇಕು. ಇನ್ನು ಸ್ಟೂಡೆಂಟ್ಸ್ಗಳಾಗಿ ನಿಮಗೆ ನಾನು ಏನು ಹೇಳ್ಬೋದು ಅಂತ ಆಲೋಚನೆ ಮಾಡಿದಾಗ ನನಗನ್ಸಿದ್ದು, ಸ್ಟೂಡೆಂಟ್ಸ್ 3 ವಿಚಾರಗಳನ್ನು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ. ಒಂದು ಲರ್ನಿಂಗು, ಇನ್ನೊಂದು ಅಡಾಪ್ಟಬಿಲಿಟಿ, ಇನ್ನೊಂದು ಹಾರ್ಡ್ ವರ್ಕ್. ಲರ್ನಿಂಗ್ ಏನು? ನೀವು ಓದೋದಿದ್ದೇ ಇದೆ. ಪಠ್ಯದ ಜೊತೆಗೆ ನಿಮ್ಮ ಲೆಕ್ಚರರ್ಸಿಂದ ನೀವು ಕಲಿಯೋದಿರಬಹುದು, ಹೊರ ಜಗತ್ತಿನಿಂದ ಸಮಾಜವನ್ನು ನೋಡ್ತಾ ನೀವು ಕಲಿಕೆ ಮಾಡೋದಿರಬಹುದು, ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾವುದೋ ಒಂದು ಒಳ್ಳೆ ವಿಷಯ ಅದನ್ನು ತಿಳ್ಕೊಳ್ಳೋದಿರಬಹುದು. ಅಡಾಪ್ಟಬಿಲಿಟಿ ಏನು? ತಿಳ್ಕೊಂಡಿದ್ದನ್ನು ಅನ್ವಯಿಸ್ಕೊಳ್ಳೋದು. ಹೊಸ ಟೆಕ್ನಾಲಜಿ ಬಂದಾಗ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದು. ಇನ್ನು ಹಾರ್ಡ್ ವರ್ಕ್ ನಿಮಗೆ ಗೊತ್ತೇ ಇದೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ, ಅದಕ್ಕೆಲ್ಲೂ ಶಾರ್ಟ್ಕಟ್ ಇಲ್ಲ. ಹಾರ್ಡ್ ವರ್ಕ್ ನಾವು ಮಾಡಲೇಬೇಕು. ಫೋಕಸ್ ಇರಬೇಕು, ಡೆಡಿಕೇಶನ್ ಇರಬೇಕು. ನಾನು ಒಂದು ವಿಚಾರ ಇಲ್ಲಿ ಬಂದಾಗ ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಮಕ್ಕಳಿಗೆ ಸನ್ಮಾನ ಮಾಡ್ತಾ ಇರಬೇಕಾದ್ರೆ ಕೆಲವು ಮಕ್ಕಳು ಬಂದಿರಲಿಲ್ಲ, ಅವ್ರ ಪೋಷಕರು ಬಂದಿದ್ದರು. ಆ ಪೋಷಕರು ವೇದಿಕೆ ಮೇಲೆ ಹತ್ತಬೇಕಾದ್ರೆ ಅವರಲ್ಲಿದ್ದಂಥ ಹೆಮ್ಮೆ ಇದೆಯಲ್ಲ, ಅದನ್ನು ನೋಡಿ ತುಂಬ ಖುಷಿ ಆಯಿತು. ಕೆಲವು ಪೋಷಕರು ತುಂಬ ಭಾವುಕರಾಗಿದ್ದರು. ನಮ್ಮ ತಂದೆ BK ಶಿವರಾಮ್, ನನ್ನ ತಂದೆ ತುಂಬ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ರು. ಬಟ್ ಅಕಾಡೆಮಿಕಲಿ ನಾವು ತುಂಬ ಶಾರ್ಪ್ ಸ್ಟೂಡೆಂಟ್ಸ್ ಆಗಿರಲಿಲ್ಲ. ಯಾವತ್ತೂ ನಮ್ಮಪ್ಪಂಗೆ ಈ ರೀತಿ ಹೆಮ್ಮೆ ಬರೋ ಥರ ನಾನು ಮಾಡಿರಲಿಲ್ಲ. ನಾನು TVನಲ್ಲಿ ಆ್ಯಂಕರ್ ಆದಮೇಲೆ ನನ್ನ ಮಗಳು ಆ್ಯಂಕರ್ ಅಂತ ನಮ್ಮಪ್ಪ ಹೇಳ್ಕೊಳ್ತಾರೆ. ಬಟ್ ನೀವೆಲ್ಲರೂ ಈ ಟೈಮಲ್ಲೇ PUC ಓದ್ತಿರ್ಬೇಕಾದ್ರೇ ಇಷ್ಟೆಲ್ಲ ಎಕ್ಸಾಮ್ಗಳಲ್ಲಿ ಸಾಧನೆ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಪ್ರೌಡ್, ಆ ಒಂದು ಹೆಮ್ಮೆಯನ್ನು ತರ್ತಿದ್ದೀರಾ ಅಂತಂದರೆ ನಿಮಗೆ ಹ್ಯಾಟ್ಸ್ ಆಫ್. ನಿಮಗೆ ಕಲಿಸ್ತಾ ಇರುವಂಥ ಎಕ್ಸೆಲ್ನ ಟೀಮ್, ಆ ಗುರುಗಳು, ಆ ಲೆಕ್ಚರರ್ಸ್ ಯಾರಿದ್ದಾರೆ ಅವರಿಗೆ ಹ್ಯಾಟ್ಸ್ ಆಫ್. ಇದೇ ಟೈಮ್ನಲ್ಲಿ ನನ್ನ ಗುರುಗಳಿಲ್ಲಿದ್ದಾರೆ, ಮಿಥುನ್ ಚಕ್ರವರ್ತಿ ಸರ್. ನಾನು ಕಾರ್ಯಕ್ರಮಕ್ಕೆ ಬಂದಾಗ ಅವರನ್ನು ನೋಡಿದೆ, ನೋಡಿದ್ದು ನಂಗೆ ತುಂಬ ಖುಷಿ ಆಯಿತು. ಆ ಲೆಕ್ಚರರ್ ಮುಂದೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಯಾಗಿದ್ದೀನಿ ಅಂತಂದರೆ ಅವರ ಆಶೀರ್ವಾದ ಅಂತ ಭಾವಿಸ್ತೀನಿ. ನಿಮಗೂ ಅಷ್ಟೇ, ನಿಮ್ಮ ಗುರುಗಳು ಹಾಕಿಕೊಡುವಂಥ ದಾರಿ ಏನಿದೆ, ಅವ್ರು ತೋರಿಸುವಂಥ ದಾರಿ ಏನಿದೆ,
ಆ ದಾರಿಯನ್ನು ನೀವು ಪಾಲಿಸಿ. ಎಲ್ಲೂ ಕೂಡ ಫೋಕಸ್ ಔಟ್ ಆಗಬೇಡಿ, ಎಲ್ಲೂ ಕೂಡ ಯಾವುದೋ ಡಿಸ್ಟ್ರಾಕ್ಷನ್ಗೆ ಒಳಗಾಗಬೇಡಿ. ಯಾಕಂದರೆ ಇದು ಒಂದು ಅಗ್ನಿ ಪರೀಕ್ಷೆ. ಈ ಪರೀಕ್ಷೆಯನ್ನು ನೀವು ಪಾಸ್ ಮಾಡಿದರೆ ನಿಮ್ಮ ಲೈಫಿಗೆ ನೀವೇ ಕಿಂಗು. ಇದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಅವ್ನು ಕೊನೆಯದಾಗಿ ಮಾತು ಮುಗಿಸೋ ಮೊದಲು ಒಂದು ವಿಚಾರವನ್ನು ಹೇಳಬೇಕು. ಮಿಸ್ಟೇಕ್ಗಳು ಜೀವನದಲ್ಲಿ ಎಲ್ಲರಿಂದನೂ ಆಗುತ್ತೆ, ಅದು ಬಹಳ ಸಹಜ. ನಮ್ಮ ಚಾನಲಲ್ಲಿ ಎಡಿಟರ್ ಇನ್ ಚೀಫ್ ಮಾರುತಿ ಸರ್, ನಾವು ಇನಿಷಿಯಲ್ ಡೇಸಲ್ಲಿ ನಾನು ಬಿಗಿನಿಂಗಲ್ಲಿ TV 9 5 ಇಯರ್ಸ್ ಮಾಡಿದ್ದೆ. ಆಗ ಡೆಸ್ಕ್ನಲ್ಲಿದ್ದೆ, ನಾನು ಆ್ಯಂಕರ್ ಆಗಿರಲಿಲ್ಲ. ಆ್ಯಂಕರ್ ಆಗಿ 4 ಇಯರ್ಸ್ ಆಯಿತು ಅಷ್ಟೇ. ತಪ್ಪುಗಳಾಗ್ತಾ ಇದ್ದಾಗ ಭಯ ಆಗ್ತಾ ಇತ್ತು ನಮಗೆ, ಹೆದರ್ಕೊಂಡ್ಬಿಡ್ತಾ ಇದ್ವಿ. ಅವರಂತ ಇದ್ರು, ತಪ್ಪು ಮಾಡೋದು ಮನುಷ್ಯನೇ, ತಪ್ಪು ಮಾಡಬೇಕು, ಬಟ್ ಒಂದು ಸಲ ಮಾಡಿದ ತಪ್ಪನ್ನು ಮತ್ತೊಂದು ಸಲ ಮಾಡಬಾರ್ದು. ಒಂದು ಸಲ ಮಾಡಿದ ತಪ್ಪಿಂದ ಪಾಠ ಕಲಿಬೇಕು, ಮತ್ತೊಂದು ಸಲ ಬೇಕಾದರೆ ಹೊಸ ತಪ್ಪನ್ನು ಮಾಡಿ ಅದರಿಂದ ಮತ್ತೆ ತಿಳ್ಕೊಳ್ಳಿ ಅಂತ ಹೇಳಿ. ಹಾಗಾಗಿ ತಪ್ಪು ಮಾಡೋದು ತಪ್ಪಲ್ಲ, ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡಬೇಡಿ. ಮಾಡಿದ ತಪ್ಪನ್ನು ಸರಿಪಡಿಸ್ಕೊಂಡು ಜೀವನದಲ್ಲಿ ಮುನ್ನುಗ್ಗೋದು ಹೇಗೆ ಅನ್ನೋದನ್ನು ಕಲೀರಿ ಅನ್ನೋದು ನನ್ನ ಆಶಯ ಎಲ್ಲ ವಿದ್ಯಾರ್ಥಿಗಳಿಗೆ. ನೀವೇ ಸಾಧಕರಿದ್ದೀರಿ, ನಿಮಗೆ ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಆದರೂ ಒಂದು ಮಾತನ್ನು ಹೇಳ್ತೀನಿ, ವಿದ್ಯಾರ್ಥಿ ಜೀವನ ಮುಗಿದು ನಾವು ಹೊರಗಡೆ ಕಾಲಿಟ್ಟಾಗ ಅಲ್ಲೊಂದು ಬೇರೆಯದ್ದೇ ಪ್ರಪಂಚ ನಮಗೋಸ್ಕರ ತೆರೆದುಕೊಳ್ಳುತ್ತೆ. ಅಲ್ಲಿ ಹೋದ ತಕ್ಷಣ ನಮಗೆ ಗೆಲುವು ಸಿಗದೇ ಇರಬಹುದು, ಮೇ ಬಿ ಸೋಲು ನಮ್ಮನ್ನು ಕಾಡಬಹುದು 1 ಸಲ 2 ಸಲ. ಬಟ್ ಯಾವತ್ತು ನಾವು ಪ್ರಯತ್ನವನ್ನು ಬಿಡ್ತೀವೋ ಆಗ ನಾವು ಸೋತ ಹಾಗೆ. ಇಲ್ಲ ಅಂದರೆ ನಾವು ಎಲ್ಲಿ ತನಕ ಪ್ರಯತ್ನ ಮಾಡ್ತೀವೋ ಅಲ್ಲಿ ತನಕ ಸೋಲು ಅನ್ನೋದು ಶಾಶ್ವತ ಅಲ್ವೇ ಅಲ್ಲ. ಯಾವುದೂ ಅಸಾಧ್ಯವಲ್ಲ ಅಂತ ಮಾತು ಕೇಳಿದ್ದೀರಾ? ಹಾಗೇನೆ ಯಾವತ್ತಾದರೂ ನಿಮಗೆ ಸೋಲ್ತಾ ಇದ್ವಿ ಅಂತ ಅನ್ಸಿದ್ರೆ ಫಿನಿಕ್ಸ್ ಹಕ್ಕಿ ಥರ ಮತ್ತೆ ಎದ್ದೇಳೋದಕ್ಕೆ ಟ್ರೈ ಮಾಡಿ, ಫೈಟ್ ಬ್ಯಾಕ್ ಮಾಡಿ. ಜೀವನದಲ್ಲಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರಾ. ಈ ವೇದಿಕೆಯಲ್ಲಿ ಮಾತಾಡುವಷ್ಟು ದೊಡ್ಡವಳಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸಾಕಷ್ಟು ಸಾಧಕರಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳ ಸಾಧನೆಯನ್ನು ಮಾಡಿದವರಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸುಮನ್ ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.